ಇನ್ನು ಶತ್ರುಗಳ ಮೇಲೆ ಅಪಾಯಕಾರಿ ಅಸ್ತ್ರವನ್ನ ಬಳಸ್ತಾ ಇಸ್ರೇಲ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂದ್ರೆ ಲೆಬನಾನ್ ಮೇಲೆ ಇಸ್ರೇಲ್ ವೈಟ್ ಫಾಸ್ಫರಸ್ ಪ್ರಯೋಗವನ್ನ ಮಾಡಿದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಂದ್ರೆ ಬಿಳಿ ರಂಜಕ, ಈ ಬಿಳಿ ರಂಜಕ ಬಳಕೆಯನ್ನ ಮಾಡಿ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಜನನಿಬಿಡಿದ ಪ್ರದೇಶಗಳಲ್ಲಿ ಈ ಬಿಳಿ ರಂಜಕವನ್ನ ಬಳಸಿದೆ ಇಸ್ರೇಲ್. ಆ ಮೂಲಕ ದಾಳಿಯನ್ನು ನಡೆಸಿದೆ. ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ವಿರುದ್ಧ ಇಸ್ರೇಲ್ ಈಗ ಈ ವೈಟ್ ಫಾಸ್ಫರಸ್ ಅದನ್ನು ಬಳಕೆ ಮಾಡಿ ಅಟ್ಯಾಕ್ ಮಾಡಿದೆ. ಮಾರಕ ಯುದ್ಧಾಸ್ತ್ರದಿಂದ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದಾವೆ. ಈ ವೈಟ್ ಫಾಸ್ಫರಸ್ ಇದೆಯಲ್ಲ, ಈ ವೈಟ್ ಫಾಸ್ಫರಸ್ ಏನಾದರೂ ನೇಚರಲ್ಲಿ ಬಿತ್ತು ಅಂದರೆ ನೇಚರಿಗೆ ಹೆಚ್ಚಿನ ಹಾನಿಯಾಗೋದಿಲ್ಲ. ಅದರ ಬದಲಾಗಿ ಜನರ ಮೇಲೆ ಹೆಚ್ಚಿನ ಪರಿಣಾಮಗಳು ಬೀರುತ್ತೆ. ನೀವು ಆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ವೈಟ್ ಫಾಸ್ಫರಸ್ ದಾಳಿಯನ್ನು ಮಾಡಲಾಗಿದೆ ಎನ್ನುವಂತಹ ವಿಚಾರ. ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಶುರು ಆಗಿದ್ದಾವೆ. ಈ ರೀತಿಯಾಗಿ ಈ ಒಂದು ವೈಟ್ ಫಾಸ್ಫರಸ್ ಇದೆಯಲ್ಲ, ಈ ವೈಟ್ ಫಾಸ್ಫರಸ್ನ ಸಾಮಾನ್ಯವಾಗಿ ಏನಂದರೆ ಈ ಚಿಪ್ಪನ್ನು, ಬಾಂಬು, ರಾಕೆಟು ಇಂತಹ ಬಳಕೆ ಮಾಡುವಂತಹ ತಯಾರಿಕೆಯ ಸಂದರ್ಭದಲ್ಲಿ, ಇಂತಹ ತಯಾರಿಕಾ ಉತ್ಪನ್ನಗಳ ಸಂದರ್ಭದಲ್ಲಿ ಬಳಕೆಯನ್ನು ಮಾಡಲಾಗುತ್ತೆ. ಆದರೆ ಆ ವೈಟ್ ಫಾಸ್ಫರಸ್ ಮೂಲಕವಾಗಿ ಈಗ ದಾಳಿಯನ್ನು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾನವ ಹಕ್ಕುಗಳ ಆಯೋಗ ಇದನ್ನು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾದರೆ ಏನಿದು ವೈಟ್ ಫಾಸ್ಫರಸ್, ಏನೆಲ್ಲ ಎಫೆಕ್ಟ್ಗಳಾಗತ್ತೆ ಅದನ್ನು ನೋಡ್ತಾ ಹೋದರೆ, ಬಿಳಿ ರಂಜಕ ಈ ಫಿರಂಗಿ, ಚಿಪ್ಪು, ಬಾಂಬ್, ರಾಕೆಟ್ ತಯಾರಿಕೆ ಸಂದರ್ಭದಲ್ಲಿ ಬಳಕೆಯನ್ನು ಮಾಡಿಕೊಳ್ತಾರೆ. ರಾಸಾಯನಿಕ ವಸ್ತು ಆಗಿದ್ದು ಇದು ಆಮ್ಲಜನಕದ ಸಂಪರ್ಕ ಬಂದರೆ, ಆಮ್ಲಜನಕದ ಜೊತೆಗೆ ಬೆರೆತ್ರೆ ಉರಿಯುತ್ತೆ, ಉರಿತ ಶುರು ಆಗ್ಬಿಡುತ್ತೆ. ಮನೆ, ಕೃಷಿ ಭೂಮಿ ಮತ್ತು ಜನರ ಮೇಲೆ ಬಿದ್ದರೆ ಅದರಿಂದ ಉರಿತ ಶುರು ಆಗ್ಬಿಡುತ್ತೆ. ಅಂತಾರಾಷ್ಟ್ರೀಯ ಮಾನವೀಯ ಕಾನೂನಿನ ಅಡಿಯಲ್ಲಿ ಈ ಒಂದು ವೈಟ್ ಫಾಸ್ಫರಸ್ ಬಳಕೆಗೆ ಅವಕಾಶ ಇದೆ. ಆದರೆ ಜನನಿಬಿಡಿಯ ಪ್ರದೇಶಗಳಲ್ಲಿ ಈ ಒಂದು ಏರ್ ಬಸ್ಟ್ ಬಿಳಿ ರಂಜಕವನ್ನು ಬಳಸೋ ಹಾಗಿಲ್ಲ. ಆದರೂ ಸಹ ಇಸ್ರೇಲ್ ಈ ಜನನಿಬಿಡ ಪ್ರದೇಶದಲ್ಲೇ ಬಳಕೆ ಮಾಡಿರುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಸಾಮಾನ್ಯವಾಗಿ ಈ ಬಿಳಿ ರಂಜಕವನ್ನು ಹಲವಾರು ಮಿಲಿಟರಿ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ. ಶತ್ರು ಸಂಬಂಧ ಅಥವಾ ಏನಂದರೆ ಉಪಕರಣಗಳ ಮೇಲೆ ದಾಳಿಯನ್ನು ಮಾಡೋ ಸಲುವಾಗಿ ಬಳಕೆಯಾಗತ್ತೆ. ಬಿಳಿ ರಂಜಕ ಭೂಮಿಗಿಂತ ಜನರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುವಂತಹ ಕೆಮಿಕಲ್ ಅದು. ಈಗ ಆ ಫಿರಂಗಿಗಳ ಗುಂಡಿನ 2 ಮದ್ದು ಗುಂಡುಗಳಿಂದ ಈ ಬಿಳಿ ರಂಜಕವನ್ನು ಬಳಸಿ ದಾಳಿಯನ್ನು ಮಾಡಲಾಗಿರುವಂತಹ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಬಿಳಿ ರಂಜಕವನ್ನು ಬಳಸಿ ದಾಳಿಯಾಗಿದೆ ಎನ್ನುವಂತಹ ವಿಚಾರವನ್ನು ಸ್ವತಃ ಮಾನವ ಹಕ್ಕುಗಳ ಕಾವಲು ಸಂಸ್ಥೆ ಮಾಹಿತಿಯನ್ನು ಕೊಟ್ಟಿದೆ. ಈ ಬಿಳಿ ರಂಜಕದ ಮೂಲಕವಾಗಿಯೇ ಇಸ್ರೇಲ್ ದಾಳಿಯನ್ನು ಮಾಡಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅಂದರೆ ಹಿಜ್ಬುಲ್ಲಾ ನಿಯಂತ್ರಣ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಹಿಜ್ಬುಲ್ಲಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಪ್ರದೇಶಗಳೇನಿದ್ದಾವೆ ಆ ಪ್ರದೇಶಗಳ ಮೇಲೆ ಈ ಬಿಳಿ ರಂಜಕದ ಮೂಲಕವಾಗಿ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಯಾವ ಪ್ರದೇಶ ಅದು? ಈ ಬೈರುತ್, ಅಂದರೆ ಇರಾನ್ನ ರಾಜಧಾನಿ ಆ ಬೈರುತ್ನ ದಕ್ಷಿಣ ಭಾಗದಲ್ಲಿರುವಂತಹ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿದೆ. ಇನ್ನೊಂದು ಕಡೆಗೆ ಈ ಬೈರುತ್ ದಕ್ಷಿಣ ಭಾಗದ ಜನರು ಈಗಾಗಲೇ ಅಲ್ಲಿಂದ ಆ ಪ್ರದೇಶವನ್ನು ಬಿಟ್ಟು ಹೊರಡಿ ಅಂತ ಹೇಳಿ ಇಸ್ರೇಲ್ ವಾರ್ನಿಂಗ್ ಕೊಟ್ಟಿದೆ. ಕಾರಣ ಏನು ಅಂದರೆ ಇದೇ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಹಿಜ್ಬುಲ್ಲಾ ಸಂಘಟನೆಯವರು ಇದ್ದಾರೆ ಎನ್ನುವಂತಹ ಹಿನ್ನೆಲೆ. ಯಾವಾಗ ಇಸ್ರೇಲ್ ಜನರಿಗೆ ಎಚ್ಚರಿಕೆ ನೀಡ್ತಾ ಇರುವಂತಹ ವಿಚಾರ ಗೊತ್ತಾಗುತ್ತೋ, ಈ ಒಂದು ವೈಟ್ ಫಾಸ್ಫರಸ್ ದಾಳಿಯಾಗಿರುವಂಥದ್ದು ಪಕ್ಕಾ ಅಂತ ಕನ್ಫರ್ಮ್ ಆಗ್ಬಿಡುತ್ತೆ. ಆ ಮೂಲಕವಾಗಿ ವೈಟ್ ಫಾಸ್ಫರಸ್ ದಾಳಿಯ ಬಗ್ಗೆ ಈಗ ಆ ಯುದ್ಧದಲ್ಲಿ ಹೊಸ ಆಯಾಮವನ್ನು ಪಡ್ಕೊಳ್ತಾ ಇದೆ ಯುದ್ಧ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.